ಫ್ಯಾನ್ ಶಬ್ದ ಆಗುತ್ತೆ ಅಂತಾರೆ. ಶಬ್ದ ಆಗುತ್ತಾ? ಹಿಂದ್ಗಡೆ ಕಿಟಕಿ ಇಳಿಸೋಕ್ಕೆ ಬರ್ತಾರೆ ಅಂದ್ಕೊಂಡಿದ್ದೆ. ತುಂಬೋಗಿದೆ ಹಾಲು. ಸ್ವಲ್ಪ ಹಿಂದ್ಗಡೆ ಕಿಟಕಿ ಇಳಿಸ್ಬಿಡಿ. ಹಾಂ, ಇಲ್ದದ ಇಲ್ಲ, ಹಂಗೆ ಓಪನ್ ಮಾಡಬೇಕು. ಬಸರೇಜ ಹಿಂದ್ಗಡೆ ಸ್ವಲ್ಪ ಕಿಟಕಿ ಇಳಿಸ್ಬಿಡು. ಕಿಟಕಿ ನಿಮ್ದು ಏನಾದರೂ ಕೇಳೋದಿದ್ರೆ ಮೊದಲು ನೀವೇ ಕೇಳ್ಬಿಟ್ರೆ ನಾನು ಜವಾಬು ಕೊಡ್ತೀನಿ. ಇವತ್ತು ನಿಮ್ಮಲ್ಲಿ ಕರೆದಿರೋ ಉದ್ದೇಶ ಏನು ಅಂದರೆ, ಸ್ವಲ್ಪ ಏನೋ ಕನ್ಫ್ಯೂಷನ್ ಕ್ರಿಯೇಟ್ ಆಗಿದೆ ಅಂತ ಗೊತ್ತಾಯ್ತು. ನಾನು ಊರಲ್ಲಿರಲಿಲ್ಲ. ನಿನ್ನೆ ಸಾಯಂಕಾಲ, ಮೊನ್ನೆ ಸಾಯಂಕಾಲ ಬಂದಾಗ ನಾನು ನೋಡಿದೆ, ಒಂದು ಪೇಪರಲ್ಲಿ ನೋಡಿದ್ದೀನಿ. ವಿಷಯ ಏನು ಅಂತ ಗೊತ್ತಾಗಿದೆ. ನೀವು ಅದ್ರ ಬಗ್ಗೆನೇ ರಿಯಾಕ್ಷನ್ ಕೇಳ್ತಿದ್ದೀರಾ ಅಂತ ಅಂದ್ಕೊಂಡು ಇವತ್ತು ನಾನು ರಿಯಾಕ್ಷನ್ ಕೊಡ್ತೀನಿ ಅಂತ ಹೇಳಿ ಬಂದಿದ್ದೀರಾ ನೀವು. ನಿಮಗೇನೋ ಸ್ಪೆಸಿಫಿಕ್ ಕ್ವೆಶನ್ ಇದ್ದರೆ ಅದಕ್ಕೆ ಜವಾಬು ಕೊಡ್ತೀನಿ. ನಮ್ಮ ಕಡೆಯಿಂದ ಹೇಳೋದಾದರೆ, ಈ ಚಾಮರಾಜನಗರದ ವಿಷಯ ಅಂತ ಅಂದ್ಕೊಂಡಿದ್ದೀನಿ ನಾನು. ಅದೇ ವಿಷಯ ತಾನೆ. ಚಾಮರಾಜನಗರದ ವಿಷಯಕ್ಕೆ ಅದು ಯಾತಕ್ಕೆ ಆ ಥರ ಗ್ರಾಮಸ್ಥರಿಗೆ ಆತಂಕ ಮೂಡೋ ಅಂಥ ಸಂದರ್ಭ ಯಾಕೆ ಸೃಷ್ಟಿಯಾಯಿತು ಅಂತ ನಮಗೆ ಗೊತ್ತಿಲ್ಲ. ಆದರೆ ಮೊದಲನೇ, ಈಗಲೂ ಹೇಳ್ತೀನಿ, ಮುಂದಕ್ಕೂ ಹೇಳ್ತೀನಿ, ಅವ್ರು ಆತಂಕ ಪಡೋ ಅವಶ್ಯಕತೆ ಖಂಡಿತ ಇಲ್ಲ. ಏನಾದರೂ ಆಗಲಿ, ವೆದರ್ ಖಾತಾ ಕಮ್ಸ್ ಇನ್ ಆರ್ ನೇಮ್, ಈವನ್ ದೆನ್ ಅವ್ರು ಆತಂಕ ಪಡೋ ಅವಶ್ಯಕತೆ ಇಲ್ಲ ಅನ್ನೋ ಅಷ್ಟು ಆಶ್ವಾಸನೆ ನಾನು ಕೊಡ್ತೀನಿ. ಮತ್ತು ಅವರು, ನಾನು ಡಿ ಸಿ ಅವ್ರದ್ದು ಇದು ಕೇಳಿದೆ. ಅದೆಲ್ಲ ಅವ್ರು ಏನು ಹೇಳಿದ್ದಾರೆ, ನಮಗೆ ಯಾವ ಆಧಾರನೂ ಕೊಟ್ಟಿಲ್ಲ, ನಮಗೆ ನಮ್ಮದು ಪ್ಯಾಲೇಸ್ ಪ್ರಾಪರ್ಟಿ ಅನ್ನೋದು ಹೇಳೋದಕ್ಕೆ ಯಾವ ದಾಖಲೆನೂ ಕೊಟ್ಟಿಲ್ಲ ಅಂತ. ನೀವು ಇದನ್ನು ಯಾರು ಒಬ್ಬರು ನೋಡಿದ್ರೆ ಇದು ಮಾಡ್ಕೋಬೋದು. ನಾನು 2014ನೇ ಇಸ್ವಿನಲ್ಲೇ ಬರೆದು ಎಲ್ಲ ಡಿಪಾರ್ಟ್ಮೆಂಟಿಂದನೂ ಟೇಕನ್ ಎಕ್ನಾಲಜ್ಮೆಂಟ್. ನೀವು ಯಾರು ಒಬ್ಬರು ನೋಡ್ಕೊಂಡು ಎಲ್ರಿಗೂ ಶೇರ್ ಮಾಡೋದಾದರೆ ದರ್ ಇಸ್ ದ ಎಕ್ನಾಲಜ್ಮೆಂಟ್ ಕಾಪಿ ಇದೆ. ಎಲ್ಲ ಆಫೀಸಸ್ಗೂ ಇನ್ಕ್ಲೂಡಿಂಗ್ ಪ್ರಿನ್ಸಿಪಲ್ ಸೆಕ್ರೆಟರಿ, ರೆವಿನ್ಯೂ, ಚಾಮರಾಜನಗರ್ ಡಿ ಸಿ, ತಹಸೀಲ್ದಾರ್, ಎಲ್ರಿಗೂ ಈಗಲ್ಲ, 2014ನೇ ಇಸ್ವಿನಲ್ಲೇ ಕೊಟ್ಟಿದ್ದೀನಿ. ಅದರೊಳಗಡೆ ಕೂಡ ಲಿಸ್ಟ್ ಕೂಡ ಅಟ್ಯಾಚ್ ಆಗಿದೆ. ಅದಾದಮೇಲೆ ಈಗ 2020ನಲ್ಲಿ ಅಷ್ಟರೊಳಗಡೆ ಯಾವುದೋ ಒಂದು ಸರ್ವೆ ನಂಬರೊಳಗಡೆ ಯಾರೋ ಒಬ್ಬರು ಒಂದು ಕೇಸ್ ಹಾಕಿದರು. ಆ ಕೇಸ್ ಕೂಡ ನಮ್ಮ ಪರವಾಗಿ ಅದರಲ್ಲೂ ಕೂಡ ಒಂದು ಆದೇಶ ಇದೆ, ಅದಕ್ಕೂ ಖಾತೆ ಮಾಡಿ ಕೊಡಬೇಕು ಅಂತ. ಅದರಿಂದ ಆದೇಶ ಏನು, ದಾಖಲೆ ಏನು ಕೊಟ್ಟಿಲ್ಲದೆ ನಾವು ಮಾಡಿದ್ದೀವಿ ಅನ್ನೋದು ಅವ್ರಿಗೆ, ಡಿ ಸಿ ಅವ್ರಿಗೆ ಮಾಹಿತಿ ಇಲ್ಲದೆ ಇರ್ಬೋದು. ಆದರೆ ನಮ್ಮ ಕಡೆಯಿಂದ ಏನೇನು ದಾಖಲಾತಿ ಕೊಡಬೇಕೋ ಅದನ್ನು 2014ರಲ್ಲಿ ಕೊಟ್ಟಿದ್ದೀವಿ. ಮತ್ತೆ ಈಗ ಕೂಡ ಕೊಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿದರು, ಆದರೂ ಕೊಟ್ಟಿದ್ದೀನಿ. ಮೊನ್ನೆ ಲೆಟ್ರ್ ಬರೆದಾಗಲೂ ಕೂಡ ಕೊಟ್ಟಿದ್ದೀನಿ. ಮತ್ತು ಅವ್ರಿಗೆ ಏನು ಗೊತ್ತಿಲ್ಲ ಅನ್ನೋಕ್ಕಂತೂ ಸಾಧ್ಯ ಇಲ್ಲ. ಯಾಕೆ, ನಮ್ಮ ಪ್ರಾಪರ್ಟಿ ಲಿಸ್ಟಲ್ಲಿ ಆವತ್ತಿನ ದಿನದ್ದು ಯಾರು ಚೀಫ್ ಸೆಕ್ರೆಟರಿ ಆಗಿದ್ದರು, ಕೆ ಶ್ರೀನಿವಾಸನ್ ಅಂತ, ಅವ್ರದ್ದು ಸಿಗ್ನೇಚರ್ ಕೂಡ ಇದೆ. ಇದು ನಮ್ಮ ಚಾಮರಾಜನಗರದ ಇದು ಇಲ್ಲಿಂದ ಶುರುವಾಗುತ್ತೆ, ಇಲ್ಲಿಂದ ಇಲ್ಲಿಗೆ ಮುಗಿಯುತ್ತೆ. ಇದರೊಳಗಡೆ ಈ ಪ್ರಾಪರ್ಟಿ ಎಲ್ಲ ಇದು ಖಾಸಗಿ ಸ್ವತ್ತು ಅಂತ ಹೇಳಿ ಅವ್ರದ್ದು ಸಿಗ್ನೇಚರ್ ಇದೆ ಇಲ್ಲಿ. ಇದನ್ನು ನೀವು ನೋಡ್ಬೋದು. ನಾವೇನು ಊಹೆ ಮಾಡ್ಕೊಂಡು ಹೇಳ್ತಾ ಇಲ್ಲ. ಇದರಲ್ಲಿ ಅವ್ರದ್ದು ಸಿಗ್ನೇಚರ್ ಇದೆ. ಸೆಕ್ರೆಟರಿ ಟು ದ ಗೌರ್ಮೆಂಟ್ ಮಿನಿಸ್ಟ್ರಿ ಆಫ್ ಸ್ಟೇಟ್ಸ್ ಅವ್ರದ್ದು, ವಿ ಪಿ ಮೆನನ್ ಅವ್ರದ್ದು ಸಿಗ್ನೇಚರ್ ಕೂಡ ಇದೆ. ಇದಿಷ್ಟಕ್ಕೂ ಇದರೊಳಗಡೆ ಡೀಟೇಲ್ಸ್ ಎಲ್ಲ ಇದೆ. ಇದೇ ಡೀಟೇಲ್ಸ್ನ ನಾವಲ್ಲಿ ಹಾಕಿ ಕೊಟ್ಟಿರೋದು. ಇದನ್ನು ತೋರಿಸ್ಬಿಡ್ಬೋದು, ಸಿಗ್ನೇಚರ್ ಇಲ್ಲಿದೆ. ಅವ್ರಿಗೇನು ಮಾಹಿತಿ ಇಲ್ಲ ಅಂತಲೇ ಹೇಳ್ತಾರೆ. 50ನೇ ಇಸ್ವಿಯಿಂದನೂ ಮಾಹಿತಿ ಇದೆ. ಆದರೆ ಯಾತಕ್ಕೆ ಮಾಹಿತಿ ಇಲ್ಲ ಅಂತ ಹೇಳ್ತಾರೆ ಅಂತ ಯಾರು ಹೇಳ್ತಾರೋ ಅವ್ರಿಗೆ ಸರಿಯಾದ ಮಾಹಿತಿ ಪಡ್ಕೊಂಡಿಲ್ಲ ಅಂತ ಕಾಣುತ್ತೆ ಅಷ್ಟೇ. ಆದರೆ ನಮ್ಮ ಕಡೆಯಿಂದ ನಾನು ಆಶ್ವಾಸನೆ ಕೊಡಬೇಕಾದ್ರೆ, ಅವ್ರ ಗ್ರಾಮಸ್ಥರು ಖಂಡಿತ ಆತಂಕ ಪಡೋ ಅವಶ್ಯಕತೆ ಇಲ್ಲ. ಅವ್ರು ಆ ಥರ ಏನಾರು ಇದ್ದರೆ ನಮ್ಮ ಹತ್ರ ನೇರ ಸಂಪರ್ಕ ಮಾಡ್ಬೋದು. ನಮ್ಮ ಆಫೀಸ್ ಇದೆ. ಅವ್ರಿಗೇನಾದರೂ ಆ ಥರ ಆತಂಕ ಇದ್ದರೂ ಕೂಡ ಮಾಡ್ಬೋದು. ಬಟ್ ನಾನು ನಿಮ್ಮ ಮುಖಾಂತರ, ನಮ್ಮ ಇದ್ರ ಮುಖಾಂತರ ಅವ್ರ ಆತಂಕ ಪಡೋ ಅವಶ್ಯಕತೆ ಇಲ್ಲ. ನಾನು ಊರಲ್ಲಿರಲಿಲ್ಲ, ಇದ್ರ ವಿಚಾರನೇ ನನಗೆ ಗೊತ್ತಿಲ್ಲ. ನಮಗೆ ಅವರು ಮಾಹಿತಿ ಇಲ್ಲ ಅಂತ ಹೇಳಿದಾಗಲೇ ನಮಗೆ ಗೊತ್ತಾದದ್ದು ಯಾತಕ್ಕೆ ಈ ಥರ ಹೇಳ್ತಿದ್ದಾರೆ ಅಂತ. ಯಾರು ಅವ್ರಿಗೆ ಆತಂಕ ಬರೋ ಥರ ಸಂದರ್ಭ ಸೃಷ್ಟಿ ಮಾಡಿದ್ದಾರೆ ಅಂತ ನಾವು ಇಲ್ಲಿ ಗೊತ್ತಿಲ್ಲ.
ಅಲ್ಲಿ ಸ್ಥಳದಲ್ಲಿ ಏನಾಗಿದೆ ಅನ್ನೋದು ನಮ್ಗೆ ಗೊತ್ತಿಲ್ಲ. ಅವ್ರಿಗಿರೋ ಆತಂಕ ನಮ್ಮ ಜಮೀನು ಕಿತ್ಕೊಂಡ್ಬಿಡ್ತಾರೆ, ನಮ್ಮ ಮನೆ ಕಿತ್ಕೊಂಡ್ಬಿಡ್ತಾರೆ, ಹಾಗಾಗಿ ನಮ್ಮನ್ನು ನಾವೆಲ್ಲಿ ಹೋಗ್ಬೇಕು ಅನ್ನೋದು ಇದು ಆತಂಕ ಇರುವಂಥದ್ದು ವಾಸ್ತವವಾಗಿ. ಅದು ಆತಂಕ ಇದ್ದರೆ ಅವ್ರೇನು ಹೇಳ್ತಾರೆ, ಗಿಫ್ಟ್ ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ದಾರಲ್ಲ, ಆ ಥರ ಗಿಫ್ಟ್ ಕೊಟ್ಟಿದಾಗ ನಾವು ಕಿತ್ಕೊಳ್ಳೋ ಅವಶ್ಯಕತೆ ಇದೆಯಾ? ಅದು ನನಗೆ ಆ ಗಿಫ್ಟ್ ಕೊಟ್ಟು ನಾನು ಹಿಂದೆ 14ರಲ್ಲಿ ಕೇಳಿದ್ದೀನಿ ಅವ್ರನ್ನ. ಅವ್ರು ಆ ಥರ ಇದ್ದರೆ ನಾನು ಬರಿಬೋದಾಗಿತ್ತು. DC ಗೂ ಬರೆದಿದ್ದೀನಿ, ತಹಸೀಲ್ದಾರ್ಗೂ ಬರೆದಿದ್ದೀನಿ, ಗೌರ್ಮೆಂಟ್ ಆಫ್ ಕರ್ನಾಟಕಗೂ ಬರೆದಿದ್ದೀನಿ. ನಮ್ಗೆ ಅದ್ರ ಬಗ್ಗೆ ಏನೂ ಹೇಳಿಲ್ಲ. ಈಗ ಮೊನ್ನೆ ಅವರು ಕಂದಾಯ ಗ್ರಾಮ ಮಾಡ್ತೀವಿ ಅಂತ ಹೇಳಿದಾಗಾದರೂ ನಮ್ಮ ನಾಲೆಡ್ಜಿಗೆ ತಂದು ಮಾಡಿದರೂ ಈ ಆತಂಕ ಆಗ್ತಾ ಇರಲಿಲ್ಲ ಅಂತ ನಮ್ಮ ಭಾವನೆ. ಯಾಕೆ ನನಗೆ ಗೊತ್ತಿಲ್ಲ. ಹೌದು, ಆವಾಗ ನಾನು ಇರಲಿಲ್ಲವಲ್ಲ, ನನಗೆ ಕೊಟ್ಟಿದ್ರೆ ಕೊಟ್ಟಿರಲಿ. ನಾವು ಗ್ರಾಮಸ್ಥರಿಗೆ ಗಿಫ್ಟ್ ಕೊಟ್ಟಿದ್ರೆ ಅವ್ರ ಹತ್ರ ಇರುತ್ತಲ್ವಾ, ನಾವು ಅದನ್ನ ಯಾತಕ್ಕೆ ಅವ್ರಿಗೆ ತೊಂದರೆ ಮಾಡೋಕ್ಕೆ ಹೋಗ್ತೀವಿ? ಆ ಥರ ಗಿಫ್ಟ್ ಇರೋದಿದ್ದರೆ ನಾವು ತೊಂದರೆ ಮಾಡೋಕ್ಕಾಗಲ್ಲ. ಒಂದು ಪಕ್ಷ ಅದೇನಾದರೂ ಇರಲಿ, ಅವರು ಏನೇ ಕಾರಣಕ್ಕೂ ಆತಂಕ ಪಡೋ ಅವಶ್ಯಕತೆ ಇಲ್ಲ. ನಮ್ಮ ಹೆಸರಿಗೆ ಬಂದರೂ ಅವ್ರಿಗೆ ನಾನು ಆತಂಕ ಮಾಡೋ ಸಂದರ್ಭ ಸೃಷ್ಟಿ ಮಾಡಲ್ಲ. ಇದಕ್ಕಿಂತ ಇನ್ನೇನು ಆಶ್ವಾಸನೆ ಕೊಡೋಕ್ಕಾಗಲ್ಲ. ಬಂದರೂ ನಾನು ಅವ್ರಿಗೆ ನಾನು ಆತಂಕ ಕೊಡೋ ಅಂತ ಇದು ಮಾಡಲ್ಲ. ಹೌದು, ಖಂಡಿತ ಇಲ್ಲ. 2014 ಕೊಟ್ಟಿರೋದು ಈಗ ಅವ್ರು ತೋರಿಸಿದ್ರಲ್ಲ, ಅವ್ರ ಹತ್ರ ಇದೆ. ಇದು ಇದು ಇದೆಯಲ್ಲ, ಇದು ಈಗ ತೋರಿಸಿದ್ನಲ್ಲ, ಇದು ತೋರಿಸಾಯ್ತಾ? ಇದು ಇದೆಯಲ್ಲ, ಇದು ಎಲ್ಲ ಇದು ಸರ್ಕಾರದಲ್ಲಿ ಎಲ್ಲರ ಹತ್ರನೂ ಇದೆ. ಎಲ್ಲ DC ಗಳು ಚೇಂಜ್ ಆಗಿರ್ತಾರೆ ಸರಿ, ಆದರೆ DC ಗಳು ಚೇಂಜ್ ಆಗ್ತಾರೆ ಅಂದ್ಬಿಟ್ಟು ನಮಗಾಗಲಿ ಗ್ರಾಮಸ್ಥರಿಗಾಗಲಿ ಮಾಹಿತಿ ಕೊಟ್ಟಿಲ್ಲ ಅಂದರೆ ನಮಗೆ ಬಂದರೂ ಕೂಡ ಅವ್ರಿಗೆ ನಾವು ತೊಂದರೆ ಕೊಡಲ್ಲ. ಅದು ಅವ್ರಿಗೆ ಯಾವ ರೀತಿ ನಾವು ಮಾಡಿಕೊಡ್ಬೇಕೋ ಅದು ನಮಗೆ ಗ್ರಾಮಸ್ಥರಿಗೂ ನಮಗೂ ಸರ್ಕಾರದ ಮಧ್ಯಸ್ಥಿಕೆ ಇಲ್ಲದೆ ನಾವು ಅವ್ರಿಗೆ ನಾವೇನು ಮಾಡಿಕೊಡ್ಬೇಕೋ ನಾವು ಮಾಡಿಕೊಡ್ತೀವಿ. ಸರ್ಕಾರ ಮಧ್ಯಸ್ಥಿಕೆ ಬರೋದು ಅವಶ್ಯಕತೆ ಇಲ್ಲ. ನಮ್ಮ ಹೆಸ್ರಿಗೆ ಬಂದರೂ ಅವ್ರಿಗೆ ಆತಂಕ ಬರೋ ಸಂದರ್ಭ ಸೃಷ್ಟಿ ಮಾಡಲ್ಲ. ನಮಗೂ ಅರ್ಥ ಆಗುತ್ತೆ ಅವ್ರದ್ದು ಏನು ಅಂತ, ನಮ್ಗೆ ನಿಜ ಏನು ಅಂತ ಗೊತ್ತಿಲ್ಲ. ಅಲ್ಲಿ ಇವತ್ತಿನ ದಿನ ಒಂದು ಅಲ್ಲಪ್ಪ, ನನಗೆ ಇವತ್ತಿನ ನಾನು ಇಷ್ಟೇ ಹೇಳ್ಬೋದು. ಯಾಕೆ ಅಲ್ಲಿ ಎಷ್ಟು ಜನ ಇದ್ದಾರೆ ಏನು ಗೊತ್ತಿಲ್ಲ ನನಗೆ. ಅದ್ರ ಬಗ್ಗೆ ನನಗೇನು ಇಲ್ಲ. ಅದೇನಾದ್ರು ನನಗೆ ಇವತ್ತು ಬಂದರೆ ಇಂಥವರು ಇದು ಅಂತಂದರೆ ಇದು ಮುಂದಕ್ಕೆ ಹೇಗೆ ಅವ್ರು ಏನು ಮಾಡ್ತಾರೆ, ಸರ್ಕಾರದವರು ಕನ್ಸರ್ನ್ಡ್ ಆಫೀಷಿಯಲ್ಸ್ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಮತ್ತು ಗ್ರಾಮಸ್ಥರಿಗೆ ನನ್ನ ಕಡೆಯಿಂದ ನಾನು ಆಶ್ವಾಸನೆ ಕೊಡೋದು ಇಷ್ಟೇ, ಅವ್ರಿಗೆ ತೊಂದರೆ ಆಗೋ ಅಂಥದ್ದು ಏನು ಮಾಡಲ್ಲ. ಅವ್ರಿಗೆ ಅಲ್ಲ, ಅವರು ಮೊದಲನೇದಾಗಿ ಅವರು ಗಿಫ್ಟ್ ಕೊಟ್ಟಿದ್ದಾರೆ ಅಂತಾರೆ. ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಅವ್ರು ಗಿಫ್ಟ್ ಕೊಟ್ಟಿದ್ರೆ ಅವ್ರ ಹತ್ರ ಇರುತ್ತಲ್ವ, ಅದ್ರ ಬಗ್ಗೆ ನಾನೇನು ಮಾತಾಡೋಕ್ಕೆ ಹೋಗಲ್ಲ. ಅವ್ರು ಗಿಫ್ಟ್ ಕೊಟ್ಟಿದ್ರೆ ನಾವು ಕಿತ್ಕೊಳ್ಳೋ ಅವಶ್ಯಕತೆಯೂ ಇಲ್ಲ. ಒಂದು ಪಕ್ಷ ಆ ಥರ ಏನು ಇಲ್ಲದೆ ಇದ್ದರೂ ಕೂಡ ಅವ್ರಿಗೆ ತೊಂದರೆ ಅಂತೂ ಮಾಡಲ್ಲ. ನಾನು ಖಂಡಿತ ಅವ್ರಿಗೆ ಅಷ್ಟು ಆಶ್ವಾಸನೆ ಕೊಡ್ತೀನಿ ನಾನು. ಯಾಕೆ ನನಗೆ ಯಾರಿದ್ದಾರೆ ಇಲ್ಲ ಅಂತ ಗೊತ್ತಿಲ್ಲ. ಅಲ್ಲಿ 200 ಜನ ಅಂತಂದ್ಬಿಟ್ಟು ನಾಳೆ 500 ಜನ ಬಂದರೆ ಅದಕ್ಕೂ ಗೊತ್ತಾಗಲ್ಲ ನಮಗೆ. ಸೊ ಅದರಿಂದ ನನಗೆ ಆ ಗ್ರಾಮಸ್ಥರು ನಮಗೆ ನೇರ ಸಂಪರ್ಕ ಇದ್ದರೆ ಯಾವ ತೊಂದರೆನೂ ಆಗ್ತಿರ್ಲಿಲ್ಲ. ಇಲ್ಲ DC ನಮಗೇನಾದರೂ ಮೊದಲು ಅವ್ರಿಗೆ ಈ ಥರ ಈ ಆತಂಕ ಬರೋ ಸಂದರ್ಭ ಸೃಷ್ಟಿ ಆಗೋಕ್ಕೆ ಮುಂಚೆ ಅವರು ಕಂದಾಯ ಗ್ರಾಮ ಮಾಡ್ತೀವಿ ಅಂತ ನಮಗೇನಾದರೂ ನಮ್ಮ ನಾಲೆಡ್ಜಿಗೆ ತಂದಿದ್ದಿದ್ದರೆ ಈ ಥರ ಆಗ್ತಾನೇ ಇರಲಿಲ್ಲ. ಖಂಡಿತ ಬಿಡ್ತೀವಿ. ಅದೇ ಗಿಫ್ಟ್ ಕೊಟ್ಟಿರೋ ದಾಖಲೆ ಇದ್ರೆ ನಾವು ಯಾತಕ್ಕಪ್ಪ ಮಾಡೋಕ್ಕೆ ಹೋಗ್ತೀವಿ? ಇಲ್ಲಿ ನಮ್ಮ ಇಲ್ಲೂ ಒಂದು ಕಡೆ ಹೌದು, ನಾವು ಕೊಟ್ಟಿರೋದು ಕಂದಾಯ ಗ್ರಾಮ ಮಾಡ್ತಿದ್ದಾರೆ ಅಂತ ಗೊತ್ತಾದಕ್ಕೋಸ್ಕರನೇ ನಾವು ಅರ್ಜಿ ಕೊಟ್ಟಿರೋದು. ಅವ್ರು ಕಂದಾಯ ಗ್ರಾಮ ಮಾಡಬೇಕು ಅನ್ನೋ ಉದ್ದೇಶ ಇದ್ದಿದ್ರೆ ನಮ್ಗೆ ಒಂದು ಮಾತು ತಿಳಿಸ್ಬೋದಾಗಿತ್ತು. ನಾವು ಕೈ ಬಿಡ್ತೀವಿ. ಅವ್ರದ್ದು ಏನಿದೆಯೋ ಗಿಫ್ಟ್ ಏನು ಕೊಟ್ಟಿರ್ತಾರೋ ಅದು ಹಳೇದು ಅಷ್ಟೇ. ಅದು ನಾವು ಗ್ರಾಮಸ್ಥರಿಗೆ ನಮ್ಮ ವಿರೋಧ ಇಲ್ಲ.
ಕಂದಾಯ ಗ್ರಾಮ ಯಾತಕ್ಕೆ ಮಾಡ್ತಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ನನಗೆ ಮಾಹಿತಿ ಬಂತು ಹಿಂಗೆ ಕಂದಾಯ ಗ್ರಾಮ ಮಾಡ್ತಾ ಇದ್ದಾರೆ ಅಂತ. ಅದರೊಳಗಡೆ ನಮ್ಮ ಜಮೀನು ಸೇರಿಕೊಂಡಿದೆ ಅಂತ ಗೊತ್ತಾದದಕ್ಕೆ ನಾವು ಅರ್ಜಿ ಕೊಟ್ಟಿದ್ದೀವಿ. ಅವ್ರೇನಾದ್ರು ನಮಗೆ ಹೇಳಿದ್ದಿದ್ದರೆ ಈ ಕಂದಾಯ ಗ್ರಾಮ ಮಾಡ್ತಾಯಿದ್ದೀವಿ, ನಿಮ್ಮ ಜಾಗನೂ ಅದ್ರಲ್ಲಿ ಸೇರ್ಕೊಳ್ಳುತ್ತೆ ಅಂತ ಹೇಳಿದ್ದಿದ್ರೆ ಈ ಥರ ಆತಂಕ ಬರ್ತಾ ಇರಲಿಲ್ಲ ಅಂತ. ಮೇಡಮ್, ಈಗ ಮಿಡ್ಲ್ ಮ್ಯಾನ್ ಯಾರು ಆಗ್ಬೇಕು? ಅಂದ್ರೆ ಅವ್ರ gift ಮಿಡ್ಲ್ ಮ್ಯಾನ್ ಯಾರೂ ಇಲ್ಲ, ನಮ್ಮ ಕಡೆಯಿಂದ ಯಾರು ಮಿಡ್ಲ್ ಮ್ಯಾನ್ ಇಲ್ಲ. ಗೌರ್ಮೆಂಟ್ ಮಿಡ್ಲ್ ಮ್ಯಾನ್ ಆಗ್ಬೇಕಲ್ವಾ? ಇಲ್ಲ ಗೌರ್ಮೆಂಟ್ ಮಿಡ್ಲ್ ಮ್ಯಾನ್ ಆಗೋ ಅವಶ್ಯಕತೆನೇ ಇಲ್ಲ. ಗೌರ್ಮೆಂಟ್ ಯಾಕೆ ಮಿಡ್ಲ್ ಮ್ಯಾನ್ ಆಗಬೇಕು? ಗ್ರಾಮಸ್ಥರ ಹತ್ರ ಇರೋ ಡಾಕ್ಯುಮೆಂಟ್ಸ್ ಯಾರು ಚೆಕ್ ಮಾಡ್ಬೇಕು? ಅಂದ್ರೆ gift ಕೊಟ್ಟರೆ ನಾವೇ ನಮಗೆ ಗ್ರಾಮಸ್ಥರು ನಾವು ಮಾತಾಡಿದ್ರೆ ಅಲ್ಲಲ್ಲೇ ಸರಿ ಹೋಗುತ್ತೆ. ಅವ್ರಿಗೆ ನಮ್ಮ ಕಡೆಯಿಂದ ಆಶ್ವಾಸನೆ, ಅವ್ರಿಗೇನೋ ಒಂದು ಸ್ವಲ್ಪ ಆತಂಕ ಇದೆ. ಆತಂಕ ನಾವು ತಾವೇನಾದ್ರು ಗ್ರಾಮಸ್ಥರು ಇದು ನಿಮ್ಮೆಲ್ಲರ ಮುಖಾಂತರ ಹೇಳ್ತಿದ್ದೀನಿ. ಹೋಗೋ ಪ್ರಯತ್ನ ಮಾಡ್ತೀರಿ? ಯಾಕಂದ್ರೆ ಸದ್ಯಕ್ಕೆ ಏನು ನಾನು ಇಷ್ಟು ಆಶ್ವಾಸನೆ ಕೊಟ್ಟಿದ್ದೀನಿ. ಈಗ ಪ್ರಶ್ನೆ, ಗ್ರಾಮಸ್ಥರಿಗೆ ತಮ್ಮನ್ನ ಭೇಟಿ ಮಾಡಬೇಕು, ಆ ದಾಖಲೆಗಳನ್ನ ಹೊಂದಿಸಬೇಕು, ಯಾರನ್ನ ಭೇಟಿ ಮಾಡಬೇಕು, ಹೇಗೆ ಮಾಡಬೇಕು? ನಮ್ಮ ಆಫೀಸಿಗೆ ಬಂದರೆ ಆಯ್ತು. ನಮ್ಮ ಆಫೀಸಿಗೆ ಬಂದರೆ ಆಯಿತು. ನಾನು ಅವಶ್ಯಕತೆ ಬಿದ್ದರೆ ಅವ್ರನ್ನ ಮೀಟ್ ಮಾಡೋಕ್ಕೆ ನನಗೆ ಯಾವ ಅಭ್ಯಂತರನೂ ಇಲ್ಲ. ಖಂಡಿತ ಅವರು ನಾವು ಚಾಮರಾಜನಗರಕ್ಕೆ ನಾನು ಹೋಗು ತುಂಬ ವರ್ಷ ಆಯಿತು. ಅವರು ಚಾಮರಾಜೇಶ್ವರ ದೇವಸ್ಥಾನದವರು ಹೇಳ್ತಾ ಇದ್ದಾರೆ ಬನ್ನಿ ಅಂತ. ಹೋಗಿಲ್ಲ. ಅದೇ ಒಂದು ಇದರೊಳಗಡೆ ಅವ್ರನ್ನ ಮೀಟ್ ಮಾಡೋಕ್ಕೂ ತೊಂದರೆ ಇಲ್ಲ. ಆದರೆ ಯಾರು ಅಂತ ಗೊತ್ತಿಲ್ಲ ನನಗೆ. ನಮ್ಮದು ಪ್ರಾಬ್ಲಮ್ ಏನಾಗಿದೆ ಅಂದರೆ ಯಾರಿಲ್ಲ ಅಲ್ಲಿ, ಯಾರು ಗ್ರಾಮಸ್ಥರು ಯಾರು ಏನೂ ನಮಗೆ ಗೊತ್ತಿಲ್ಲ. ಅವ್ರು ಬರೀ ಅಲ್ಲಿ ಹೋಗಿ ಹೇಳಿದ್ದಾರೆ ವಿನ ಅದು ಸರ್ಕಾರಕ್ಕೂ ಅವ್ರಿಗೂ ಮಧ್ಯದಲ್ಲಿ ಏನಾಗಿದೆ ಅಂತ ನಮ್ಗೆ ಯಾವ ಅವ್ರಿಲ್ಲ ಅಂತ ಬರಲಿ, ಆಮೇಲೆ ನೋಡೋಣ. ಈಗ ನಾನು ಅದು ಏನಿದೆ ಇಲ್ಲ ಅಂತ ನಂಗೆ ಗೊತ್ತಿಲ್ಲ. ಈಗ ಏನೂ ನಮಗೆ ನಮ್ಮ ಹತ್ರ ಇರೋ ಪೇಪರ್ಸ್ ಮಾತ್ರ ನನಗೆ ಗೊತ್ತಿದೆ. ಅವ್ರ ಹತ್ರ ಏನಿದೆ ಏನಿಲ್ಲ ನಮ್ಗೆ ಗೊತ್ತಿಲ್ಲ. ಗ್ರಾಮಸ್ಥರು ಏನಾದ್ರು ಇಲ್ಲ ಮನೆಗೆ ತಂದು ಕೊಡ್ಬೋದಾ? ಕೊಡ್ಬೋದು, ಖಂಡಿತ ಕೊಡ್ಬೋದು. ನಮ್ಮ ಆಫೀಸ್ ಎಲ್ಲರೂ ಬೇರೆಯವರೆಲ್ಲ ಬಂದು ತಂದು ಕೊಡ್ತಾರೆ. ಅವ್ರಿಗೆ ಯಾತಕ್ಕೆ ಬರಬೇಡಿ ಅಂತ ಹೇಳ್ತೀವಿ. ಯಾಕಂದ್ರೆ ಅವ್ರಿಗೆ ಒಂದು ಕ್ಲಾರಿಟಿ ಬರಲಿ ಪಾಪ. ಖಂಡಿತ ಅವ್ರಿಗೇನಾದ್ರು ಇದ್ದರೆ, ಏನಾದ್ರು ದಾಖಲಾತಿ ಇದ್ದರೆ, ಏನಿದ್ರು ಅವ್ರು ಯಾವಾಗ ಬೇಕಾದರೂ ಇಲ್ಲಿ ಬರ್ಬೋದು. ಆದರೆ ಅವ್ರು ಆತಂಕ ಪಟ್ಕೊಂಡು ಬರೋ ಅಂಥ ಅವಶ್ಯಕತೆ ಇಲ್ಲ ಅಷ್ಟೇ. ಒಂಥರ ಪ್ಯಾನಿಕ್ ಆಗೋಗ್ಬಿಟ್ಟಿದ್ದಾರೆ. ಯಾಕಂದ್ರೆ ಪ್ಯಾನಿಕ್ ಆಗೋ ಅವಶ್ಯಕತೆ ಇರಲಿಲ್ಲ. ಅದು ಯಾತಕ್ಕೆ ಕ್ರಿಯೇಟ್ ಆಗಿದೆ ಅಂದರೆ ಅದನ್ನು ಹೇಳಿದ್ನಲ್ಲ, ಅವ್ರು ಒಂದು ಪಕ್ಷ ಹಿಂಗೆ ಕಂದಾಯ ಗ್ರಾಮ ಮಾಡ್ತಿದ್ದೀವಿ ಅಂತ ನಮಗೊಂದು ಕಾಗದನ ಏನೋ ಬರೆದಿದ್ದಿದ್ರೆ ಯಾವ್ಯಾವ್ದು ಮಾಡ್ತಿದ್ದಾರೆ ಅಂತ ನಮ್ಗೆ ಗೊತ್ತಾಗೋದು. ಈಗ ನಮಗೆ ಯಾವುದನ್ನು ಕಂದಾಯ ಗ್ರಾಮ ಮಾಡ್ತಿದ್ದಾರೆ, ಯಾವ್ದು ಮಾಡ್ತಾಯಿಲ್ಲ, ನಮ್ಮ ಹತ್ರ ಲಿಸ್ಟ್ ಕೊಟ್ಟಿದ್ದೀವಿ ನಾವು. ಇದರೊಳಗಡೆ ಯಾವ್ದು ಮಾಡ್ತಿದ್ದೀವಿ ಯಾವುದಿಲ್ಲ ಅಂತ ಅವರಿಂದ ಏನೂ ಬಂದೇ ಇಲ್ಲ ನಮಗೆ. ಜಿಲ್ಲಾಡಳಿತದ ಮಿಸ್ಕಮ್ಯುನಿಕೇಶನ್ ಪ್ರಾಬ್ಲಮ್ ಆಗ್ತದೆ ಅಂತ ನಾನು ಅಂದ್ಕೊಂಡಿರೋದು. ಯಾಕೆ ನಾವು ಅವ್ರ ಜಿಲ್ಲಾಡಳಿತಕ್ಕೆ ಎಲ್ಲ ಮಾಹಿತಿನೂ ಇದೆ. 50ನೇ ಇಸ್ವಿಯಿಂದನೂ ಇದೆ. ನಾನು 14ನೇ ಇಸ್ವಿ ಯಾವ ಡೇಟ್ ಏನು ಪರ್ಟಿಕ್ಯುಲರ್ಲಿ ಕೇಳಿದ್ರೆ ಎಲ್ಲ ಸರ್ವೆ ನಂಬರ್ ಕಂದಾಯ ಗ್ರಾಮದ ವ್ಯಾಪ್ತಿ ಬರ್ತಾ ಇದೆ. ಗೊತ್ತಿಲ್ಲ ನಮ್ಗೆ, ಅದೇ ಗೊತ್ತಿಲ್ಲ ಯಾವ್ಯಾವ್ದು ಬರುತ್ತೆ ಅಂತ ಗೊತ್ತಿಲ್ಲ. ಅಲ್ಲಿ ಒಂದೊಂದು ಸರ್ವೆ ನಂಬರಲ್ಲಿ ಒಂದೊಂದಿದೆ. ಲಿಸ್ಟ್ ಕೊಟ್ಟಿದ್ದೀನಿ ಅವ್ರಿಗೆ. ಜಿಲ್ಲಾಧಿಕಾರಿಗಳ ಜೊತೆಗೆ ನಾನು ಅವತ್ತಿನ ದಿನವೇ ನಾನು ಫೋನ್ ಮಾಡಿ ಟ್ರೈ ಮಾಡಿದ್ದೀನಿ. ಅವರು ದೇರ್ ವಾಸ್ ನೋ ರೆಸ್ಪಾನ್ಸ್. ಒಂದು ಮೆಸೇಜ್ ಕೂಡ ಹಾಕಿದ್ದೀನಿ. ಅದಾದಮೇಲೆ ಅವರಿಂದ ಏನು ನನಗೆ ನನ್ನ ಮೆಸೇಜ್ಗೂ ಖಂಡಿತ ಅಲ್ಲ, ನಾನೇ ಕಾಲ್ ಮಾಡಿದ್ದೀನಿ ಅವ್ರಿಗೆ. ಮುಂದೆ ಕಾಲ್ ಮಾಡಿದ್ರೆ ಮಾತಾಡ್ತೀನಿ. ನನಗೆ ಏನು ಯಾರ ಜೊತೆನೂ ಮಾತಾಡೋಕ್ಕೆ ಏನೂ ತೊಂದರೆ ಇಲ್ಲ. ನಂದು ಮೆಸೇಜಿಗೆ ರಿಪ್ಲೈ ಮಾಡಿಲ್ಲ. ಆಮೇಲೆ ನಾನು ಇನ್ನೊಂದು ಗುಂಡ್ಲುಪೇಟೆಗೆ ಬೇರೆ ಏನೋ ಕಾರ್ಯಕ್ರಮಕ್ಕೆ ಹೋಗಿದ್ದಾಗಲೂ ಅವ್ರಿಗೆ ಮೆಸೇಜ್ ಹಾಕಿದ್ದೆ. ಅದಕ್ಕೆ ಮಾತ್ರ ಅವರು ಅಕ್ನಾಲೇಜ್ ಮಾಡ್ಕೊಂಡಿದ್ದಾರೆ. ಅದರ ಇದಕ್ಕೆ ಕಾರ್ಯಕ್ರಮಕ್ಕೆ ಅವ್ರು ಬರಲಿಲ್ಲ. ಬಟ್ ನನ್ನ ಮೆಸೇಜ್ ಅಕ್ನಾಲೇಜ್ ಮಾಡ್ಕೊಂಡಿದ್ದಾರೆ ಅಷ್ಟೇ. ಅಲ್ಲ, ಇದು ರಿಪ್ಲೈ ಮಾಡದೇ ಇರೋದು. ಅಲ್ಲಪ್ಪ, ನೀವು ಗಲಾಟೆ ಮಾಡ್ಕೋಬೇಡಿ. ಅಲ್ಲ, ನೀವೆಲ್ಲರೂ ಒಬ್ಬೊಬ್ರು ನನ್ನ ಪ್ರಶ್ನೆ ಕೇಳಿದ್ರೆ ನಾನು ಜವಾಬ್ ಕೊಡ್ತೀನಿ. ಇದಕ್ಕಲ್ಲ, ನೀವು ಮಿಸ್ಟೇಕ್ ಮಾಡ್ಕೋಬೇಡಿ. ನಾನು ಬೇರೆ ಕಾರ್ಯಕ್ರಮಕ್ಕೆ ಅವ್ರನ್ನ ಕರೆದಿದ್ದೆ, ಅವ್ರಿಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೆ. ಆ ಕಾರ್ಯಕ್ರಮಕ್ಕೆ ಅವ್ರು ಎಕ್ನಾಲೇಜ್ ಮಾಡ್ಕೊಂಡಿದ್ದಾರೆ. ನಂದು ಈ ವಿಚಾರಕ್ಕೆ ನಾನು ಕೊಟ್ಟಿದ್ದ ಮೆಸೇಜ್ಗೆ ಅವ್ರು ಎಕ್ನಾಲೇಜ್ ಮಾಡ್ಕೊಂಡಿಲ್ಲ. ನಾನೇ ಅವತ್ತೇ ಮಾಡಿದ್ದೀನಿ. ಐ ಹ್ಯಾವ್ ಟು ಚೆಕ್ ದ ಡೇಟ್. ಪ್ರಮೋದೇವಿ ಒಡೆಯವರು ಯಾವುದೇ ಪೂರಕ ದಾಖಲೆ ಸಲ್ಲಿಸಿಲ್ಲ, ನಮ್ಮಲ್ಲೂ ಪೂರಕ ದಾಖಲೆ ಯಾವುದೂ ಇಲ್ಲ ಅಂತ ಹೇಳ್ತಾರೆ. ನನಗೆ ಇದೇ ಕೊಡ್ತಾ ಇರೋದಪ್ಪ ದಾಖಲೆ. ಅವ್ರ ಹತ್ರ ಇದೆ. ನಾನು 14ನೇ ಇಸ್ವಿಲೇ ಕೊಟ್ಟಿದ್ದೀನಿ. ಅದು ಲಿಸ್ಟ್ ಕೊಟ್ಟಿದ್ದೀನಿ. ಒಂದೊಂದು ಇದೆ. ನೀವು ಪೇಪರ್ಲೇ ನೋಡಿದ್ದೀರಲ್ಲ.
ಲಿಸ್ಟ್ ಇದೆ, ಅದು ಒಂದೊಂದು ಸರ್ವೆ ನಂಬರ್ಗಳು ಬೇರೆ ಬೇರೆ ಇದೆ. ಟೋಟಲ್ ಅಷ್ಟು ಬರುತ್ತೆ ಅನಿಸುತ್ತೆ ಎಲ್ಲ ಸರ್ವೆ ನಂಬರ್. ಜನ ವಾಸ ಮಾಡುವಂತ ಸ್ಥಳನೂ ಇದೆಯಾ ಮೇಡಮ್, ಅಥವಾ ಜಮೀನುಗಳು ಮಾಡ್ಕೊಂಡಿದ್ದಾರೆ ಅದು ಮಾತ್ರ? ನಾನು ನೋಡಿಲ್ಲಪ್ಪ. ಮೇಡಮ್ ಒಂದ್ ವೇಳೆ ಗಿಫ್ಟ್ ಕೊಟ್ಟಿದ್ರೆ ಅದು 2-3 ತಲೆಮಾರು ಆಗಿರ್ತದೆ, ಗಿಫ್ಟ್ ಪೇಪರ್ ಕಳೆದೋಗಿರ್ತದೆ, ಅಂತ ಸಂದರ್ಭದಲ್ಲಿ ಅದು ಎಲ್ಲೋ ಅದು ಕಳೆದೋಗಿದ್ರೆ ಸಿಗುತ್ತಲ್ಲ. ಕೆಲವ್ರದ್ದು ಇರ್ಬೋದು, ಕೆಲವ್ರದ್ದು ಇಲ್ಲದೆ ಇರ್ಬೋದು. ಅಲ್ಲ, ಅವ್ರು ಒಬ್ಬೊಬ್ರಿಗೆ ಅಂತ ಕೊಟ್ಟಿರಲ್ಲ ಅನ್ಸುತ್ತಲ್ವ, ಗೊತ್ತಿಲ್ಲ ನನಗೆ ಏನು ಕೊಟ್ಟಿದ್ದಾರೆ ಏನು ಗೊತ್ತಿಲ್ಲ. ನಾನು ಇವತ್ತು ಇಷ್ಟೇ ನಾನು ಹೇಳೋದು, ನನಗೆ ಯಾವ ಥರ ಮಾಹಿತಿನೂ ಇಲ್ಲ. ಇದನ್ನು ಮಾತ್ರ ಪ್ರೆಸ್ಸಿಂದನೇ ನಂಗೆ ಗೊತ್ತಾಗಿರೋದು. ಪ್ರೆಸ್ ಮುಖಾಂತರ ಅವ್ರು ಯಾವ ಕಾರಣಕ್ಕೂ ಆತಂಕ ಪಡೋ ಅವಶ್ಯಕತೆ ಇಲ್ಲ. ಆ ಮಾಹಿತಿ ನನ್ನ ಹತ್ರ ಇದ್ದಿದ್ದರೆ ನಾನೇ ಹೇಳಿಸ್ತಾ ಇದ್ದೆ. ಏನು ಗೊತ್ತಿಲ್ಲ, ಜಿಲ್ಲಾಡಳಿತ ಆ ಕಡೆಯಿಂದ ಯಾವ ಕರೆಸ್ಪಾಂಡೆನ್ಸು ಇಲ್ಲ ನಮಗೆ. 14ನೇ ಇಸ್ವಿಯಿಂದ ನನ್ನ ಪತ್ರಕ್ಕೆ ಜವಾಬು ಕೂಡ ಬಂದಿಲ್ಲ. ಕಾಂಟ್ಯಾಕ್ಟ್ ಮಾಡಿ, ನಾನೇ ಕಾಂಟ್ಯಾಕ್ಟ್ ಮಾಡಿದೆ ಅವ್ರಿಗೆ. ಅದಕ್ಕೆ ಫೋನ್ ಅಲ್ಲೆಲ್ಲೋ ಇದೆ ನನ್ನ ಫೋನ್, ಅಂದರೆ ಡೇಟ್ ಹೇಳ್ತೀನಿ ನಾನು. ಅಲ್ಲ, ಡೇಟ್ ನೋಡ್ಬಿಟ್ಟು ಹೇಳಿ, ಅವತ್ತೇ ಇರಬೇಕು ಮೋಸ್ಟ್ ಪ್ರಾಬಬ್ಲಿ. ಮೇಡಮ್, ಈಗ ನೀವು ಪ್ರೈವೇಟ್ ಪ್ರಾಪರ್ಟಿ ಆದ್ರೂ ನಾನು ಅವ್ರಿಗೆ ದುಡ್ಡು ಕೊಡ್ತೀನಿ ಗ್ರಾಮದವ್ರಿಗೆ ಅಂತ ಹೇಳ್ತಾ ಇದ್ರಿ, ಆದರೆ ಅವ್ರಿಗೆ ಸರ್ಕಾರ ಸವಲತ್ತುಗಳು ಇನ್ನೊಂದು ಬೇಕು ಅಂದರೆ ಅದೊಂದು ಕಂದಾಯ ಗ್ರಾಮ ಅಂತಲೇ ನಮೂದಾಗಬೇಕು. ಅದು ಗೊತ್ತಿಲ್ಲ, ಅದು ಮುಂದಕ್ಕೆ, ಅಲ್ಲ ಯಾಕೆಂದ್ರೆ ಈಗ ಅದು ಮುಂದೆ ಬರಲಿ. ಅದು ಈಗ ಏನಾಗಿದೆ ಅಂತ ಗೊತ್ತಿಲ್ವಲ್ಲ. ಕೊಡ್ತೀವಿ ಅಂತ ಒಪ್ಕೊಂಡಿದ್ರಲ್ಲ ಮೇಡಮ್, ಈಗ ಅವ್ರಿಗೆ ನಾನು ನೋಡಿಪ್ಪ, ಅವ್ರಿಗೆ ನಾನು ಆತಂಕ ಮಾಡಲ್ಲ ಅಂತ ಹೇಳಿದ್ದೀನಿ. ಅದು ಕಂದಾಯ ಗ್ರಾಮ ಆ ಸರ್ವೆ ನಂಬರ್ ಬರುತ್ತೆ ಇಲ್ಲ ನಾನು ವೆರಿಫೈ ಮಾಡಬೇಕೋ ಇಲ್ವಾ, ಯಾವ್ದು ಬರುತ್ತೆ ಯಾವುದಿಲ್ಲ ಅಂತ ನಮಗೇನು ಇಲ್ವಲ್ಲ. ನಾನಿವತ್ತು ಟೋಟಲಾಗಿ ಎಲ್ಲ ಪ್ರಾಪರ್ಟಿ ಕ್ಲೇಮ್ ಮಾಡೋದು ನಮ್ಮ ಹಕ್ಕು, ಮಾಡ್ತೀನಿ. ಕ್ಲೇಮ್ ಮಾಡೋದು ಮಾಡಲ್ಲ ಅಂತ ಹೇಳಲ್ಲ, ಮಾಡ್ತೀನಿ. ಆದರೆ ಈ ಅವ್ರಿಗೆ ಗಿಫ್ಟ್ ಇರೋ ಇದರೊಳಗಡೆ ಅವ್ರಿಗೆ ತೊಂದರೆ ಕೊಡೋಕೆ ಹೋಗಲ್ಲ. ಜಮೀನಿಗೆ ಇದು ನೋಡಿಪ್ಪ, ನಮ್ಮದು ಜಮೀನು ಅಂದಮೇಲೆ ನಮಗೆ ಬೇಕಾದಷ್ಟು ಅಂದರೆ ಎಲ್ಲ ಕಡೆಯಿಂದನೂ ತೊಂದರೆ ಇದೆ. ಈ ಜಮೀನು ನಾವು ಕೇಳದೆ ಅವರೇ ಮಾಡ್ಕೊಡ್ಬೇಕಾಗಿತ್ತು, ಅವ್ರು ಮಾಡಿಕೊಡಲ್ಲ ಅಂದರೆ ನಾವು ಕೇಳಬೇಕಾಗತ್ತೆ. ನಾವು ಕೇಳಿದ್ದೀನಿ, ಹಿಂದೆನೇ ಕೇಳಿದೆ. ತಿರ್ಗಾ ಅದಕ್ಕೆ ಮತ್ತೆ ಕಂದಾಯ ಗ್ರಾಮ ಆಗುತ್ತೆ ಅಂತ ಈಗಲೂ ಕೂಡ ಕೇಳಿದ್ದೀನಿ. ಅವ್ರು ಅದಕ್ಕೆ ಮಾಹಿತಿ ಕೊಟ್ಟರೆ ಈಗಿರೋ ಇದೆಲ್ಲ ಕ್ಲಾರಿಫೈ ಆಗುತ್ತೆ. ಯಾವ ಕಮ್ಯುನಿಕೇಷನ್ ಮಾಡಿಲ್ಲ. ಚಾಮರಾಜನಗರ ಹೊರತುಪಡಿಸಿ ಬೇರೆ ಜಿಲ್ಲೆಗಳಲ್ಲಿ ಪ್ರಾಪರ್ಟಿ ಇದೆಯಾ, ಅದು ಈ ಸಮಸ್ಯೆಗಳಾಗಿದೆ ಹೇಗೆ ಅಂತ? ಅದು ಬಂದಾಗ ಮಾತಾಡೋಣ, ಇವತ್ತು ಬೇಡ. ಅಲ್ಲ, ಅದು ಇರ್ಬೋದು, ಆದರೆ ಅದರ ವಿಚಾರ ಇವತ್ತು ಬೇಡ. ಇವತ್ತು ಬರೀ ಚಾಮರಾಜನಗರದ ಮಾತ್ರ. ನಾನು ಡೇಟ್ ಹೇಳ್ತೀನಿ. ವೆಡ್ನೆಸ್ಡೇ ಯಾವ ಡೇಟು ನಾವು ಚಾಮರಾಜನಗರಕ್ಕೆ, ಆಮೇಲೆ ಗುಂಡ್ಲುಪೇಟೆಗೆ ಹೋಗಿದ್ದದ್ದು 2nd ಅಲ್ವಾ. ನಾನು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿರೋದು 29th ಮಾರ್ಚ್. ಚಾಮರಾಜನಗರದ ಸುದ್ದಿಗೆ ಏನು ರಿಪ್ಲೈ ಬಂದಿಲ್ಲ ಅವರಿಂದ. ನೀವು ಚೀಫ್ ಸೆಕ್ರೆಟರಿ ಎಲ್ಲರೂ ನಂತರ ನೀವೇನೋ ಮುಂದುವರಿಲಿಲ್ವ ಅಂತ? ಅವ್ರದ್ದು ಜವಾಬ್ ಬರದೆ ಹೋದರೆ ಇದೆ ಹಾಗೆ ಇದೆ ಅನ್ಕೋತೀವಲ್ವ ನಾವು. ಏನೇ ಅಪ್ಡೇಟ್ ಅವ್ರ ಕಡೆಯಿಂದ ಬಂದೇ ಇಲ್ಲ ನಮಗೆ. ಈ ಕಂದಾಯ ಗ್ರಾಮ ಮಾಡ್ತಾರೆ ಅನ್ನೋ ಉದ್ದೇಶಕ್ಕೆ ನೀವು ಈಗ ಪತ್ರ ಬರ್ತಿರೋದು? ಈ ಕಂದಾಯ ಗ್ರಾಮ ಮಾಡ್ತಾರೆ ಅಂತ ಗೊತ್ತಾದಾಗ ನಮ್ಗೆ ಯಾವ್ಯಾವ್ದು ಮಾಡ್ತಾರೆ ಅಂತ ಗೊತ್ತಿಲ್ಲ. ಅಲ್ಲಿ ಬೇಕಾದಷ್ಟು ಸರ್ವೆ ನಂಬರ್ಗಳಿದೆ, ಅದರೊಳಗಡೆ ಯಾವುದನ್ನು ಮಾಡ್ತಿದ್ದಾರೆ ಯಾವುದಿಲ್ಲ ಅನ್ನೋದು ನಮಗೇನು ಮಾಹಿತಿ ಇಲ್ಲ. ಅದಕ್ಕೋಸ್ಕರ ನಾನು ಎಲ್ಲ ಲಿಸ್ಟನ್ನು ಅಟ್ಯಾಚ್ ಮಾಡಿ ಅವ್ರಿಗೆ ಕೊಟ್ಟಿದ್ದೀನಿ. ಇದು ಮಾಡಬೇಡಿ ನೀವು, ಖಾತೆ ನಮ್ಗೆ ಮಾಡಬೇಕು ಅಂತ ಕೊಟ್ಟಿದ್ದೀವಿ ನಾವು. ಅದು ಆ ವಿಚಾರನೇ ನನಗೆ ಗೊತ್ತಿಲ್ಲ. ಆ ಗ್ರಾಮ ಎಲ್ಲೆಲ್ಲಿ ಬರುತ್ತೆ ಅಂತ ಗೊತ್ತಿಲ್ಲ ನನಗೆ. ಅದು ಆ ಜಾಗದಲ್ಲಿ ಸೇರಿಲ್ಲದೆ ಹೋದ್ರೆ ಅವರು ಕೇಳಲ್ಲ ಅಲ್ವಾ. 50ನೇ ಇಸ್ವಿ. ಅದು 17th May 1951. 1951, yes ma'am. Thank you. Okay ma'am, thank you.
ಮೇಡಮ್ ಅದು ಅವ್ರ ಲೆಟರ್ ಇರಬೇಕಲ್ಲ, ಅವ್ರ ಲೆಟರ್ ಕಾಪಿ ಇದೆಯಾ? ಮೇಡಮ್ 71 ಏನು ನೀವು ಪತ್ರ ಬರ್ದಿರೋದು ಇಲ್ಲ ಇಲ್ಲ, ಅದರೊಳಗಡೆ ಆಸ್ತಿ ಪಟ್ಟಿ. ಆಸ್ತಿ ಪಟ್ಟಿ. ಅದಕ್ಕೆ ಚೀಫ್ ಸೆಕ್ರೆಟ್ರಿನೇ ಅವತ್ತಿನ ದಿನ ಯಾರು ಚೀಫ್ ಸೆಕ್ರೆಟ್ರಿ ಆಗಿದ್ರು ಅವ್ರದ್ದು ಸಹಿ ಕೂಡ ಇದೆ. ಅಂದರೆ ಸರ್ಕಾರದಲ್ಲಿ ಎಲ್ಲ ಮಾಹಿತಿನೂ ಇದೆ. ಈ 4,000 ಎಕರೆ ಅದರಲ್ಲೂ ಇದೆ. ಅದನ್ನೇ ನಾನು ನಿಮ್ಗೆ ತೋರಿಸ್ತಿದ್ದೆ. ಈ 4,500 ಮಾಹಿತಿನೂ ಅದರೊಳಗಡೆ ಇದೆ. ಆ ಪೇಜ್ಗೆ ಅದು ಆ ಪೇಜ್ ಮಾತ್ರ ತೋರಿಸ್ಬಿಟ್ರೆ ಆಯ್ತು. ಕೊಟ್ಟಿದ್ಯಾ? ಇನ್ನೊಂದ್ಸತಿ ತೋರಿಸ್ಬಿಟ್ರೆ ಕೇಳೋದು. ನೀವು ಇದ್ರೊಳಗಡೆ ಅವ್ರದ್ದು ಸಿಗ್ನೇಚರ್ ಇರೋ ಪೇಜ್ ತೆಗೆದುಕೊಟ್ಟಿದ್ದೀನಿ, ರೆಲೆವೆಂಟ್ ಪೇಜು, ನೀವು ನೋಡ್ಬೋದು. ತೋರಿಸ್ತೀನಿ. ಕನ್ಫ್ಯೂಷನ್ ನೀವು ಮಾಡ್ಕೋಬೇಡಿ. ಇಲ್ಲ, ನಮಗೆ ಕ್ಲಾರಿಟಿ ಇದೆ. ಮೇಡಮ್, ಇದು ಚಾಮರಾಜನಗರ ಸಿಟಿಲೂ ಇದೆಯಾ ಪ್ರಾಪರ್ಟಿ ಅಂತ? ಇರ್ಬೋದು. ನಮಗದು ಎಲ್ಲಿದೆ ಏನಂತ ಅದು ಅದು ಜಾಗ ಅಲ್ಲ, ಯಾರೂ ಮಡ್ಸ್ಕೊಂಡು ಜೋಗ ಹಾಕೊಂಡು ಹೋಗೋಕ್ಕಾಗಲ್ಲ. ಅದರಿಂದ ನಾವು ಅದೇನು ಆ ಥರ ಬಿದ್ದು ಅದಕ್ಕೇನು ಇದು ಮಾಡೋಕ್ಕೆ ಹೋಗಿಲ್ಲ ಅಷ್ಟೆ. ಮೇಡಮ್, ಇದು ಬಂಡೀಪುರದಲ್ಲಿ ರಾತ್ರಿ ಸಂಚಾರ ತೆರವು ಬಗ್ಗೆ ಇಲ್ಲ, ಆ ನಿಷೇಧ ಜಾರಿಲಿ ಇರಬೇಕು. ಅದು ಅಲ್ಲೂ ಕೂಡ ಕನ್ಫರ್ಮ್ ಮಾಡಿದ್ದೀನಿ ನಾನು. ನಮ್ಮ ಉದ್ದೇಶ ಇಲ್ಲ ಅದು ಅಲ್ಲಿ ತೊಂದರೆ ಆಗುತ್ತೆ. ರಾತ್ರಿ 9 ಗಂಟೆ ತನಕ ತೆಗೆದಿರ್ತಾರಲ್ಲ, 9 ಗಂಟೆಯಿಂದ 6 ಗಂಟೆ ತನಕ, 6 ಗಂಟೆಯಿಂದ 9 ಗಂಟೆ ತನಕ ಇದು ಆ ಬ್ಯಾನ್ ತೆಗೆದ್ರೆ ಎಲ್ಲ ಥರ ತೊಂದರೆ ಆಗುತ್ತೆ. ಪರಿಸರಕ್ಕೆ ಹಾನಿ ಆಗುತ್ತೆ, ವೈಲ್ಡ್ ಲೈಫ್ಗೆ ತೊಂದರೆ ಆಗುತ್ತೆ. ಅದೆಲ್ಲ ಬೇರೆ ಥರ ಆಗೋದನ್ನು ಈಗಲೇ ನಾನು ಸ್ಟ್ಯಾಟಿಸ್ಟಿಕ್ಸ್ ಎಲ್ಲ ನೋಡಿದೆ. ಹಿಂದೆ ಅದು ನಿಷೇಧ ಜಾರಿ ಮಾಡೋಕ್ಕೆ ಮುಂಚೆ ಅಲ್ಲಿ ಆಕ್ಸಿಡೆಂಟ್ಗಳು ಎಷ್ಟಾಗ್ತಿತ್ತು ಅಂತ, ಈಗ ಅದು ಮಾಡಿದ ಮೇಲೆ ಎಲ್ಲೋ ನೋಡಿದೆ, ಅದು ಎಷ್ಟೋ ಸಿಂಗಲ್ ಡಿಜಿಟ್ ನಂಬರಲ್ಲಿದೆ ಇಷ್ಟೇ ಆಗಿರೋದಲ್ಲಿ ಅಂತ. ಅದನ್ನು ಸ್ಟ್ಯಾಟಿಸ್ಟಿಕ್ಸ್ ನೋಡಿದ್ರೇ ಎಲ್ರಿಗೂ ಗೊತ್ತಾಗುತ್ತೆ ಅದು ನಿಷೇಧ ಜಾರಿ ಕಂಟಿನ್ಯೂ ಮಾಡಬೇಕು. ಇದು ಪರಿಸರ ದೃಷ್ಟಿಯಿಂದ, ವೈಲ್ಡ್ ಲೈಫ್ ದೃಷ್ಟಿಯಿಂದ, ಎಲ್ಲ ದೃಷ್ಟಿಯಿಂದನೂ ನಿಷೇಧ ಜಾರಿ ಮುಂದುವರಿಬೇಕು. ಅದು ಅದಕ್ಕೆ ನೀವು ಹೇಳಬೇಕು. ನಾವು ಅಲ್ಲಿ ಅದು ಒಂದು ಮರ ಬೆಳೆಸ್ಬೇಕಾದ್ರೆ ಎಷ್ಟು ವರ್ಷ ಬೇಕು, ಒಡೆದು ಹಾಕೋಕ್ಕೆ ಎಷ್ಟು ಟೈಮ್ ತಗೊಳುತ್ತೆ ಅಂತ ನೀವು ಅಂದಾಜು ಹಾಕ್ಕೊಳ್ಳಿ. ಅದು ಒಡೆಯೋ ಅವಶ್ಯಕತೆ ಇತ್ತಾ ಇಲ್ವಾ ಅದನ್ನು ಅವ್ರು ಯೋಚನೆ ಮಾಡಿ ಅವ್ರು ಜಸ್ಟಿಫೈ ಮಾಡಿಕೊಂಡ್ರೆ ಸರಿ. ಅದನ್ನು ಅವಾಯ್ಡ್ ಮಾಡ್ಬೋದು. ಎಲ್ಲದಕ್ಕೂ ಎಲ್ಲ ಸಂದರ್ಭದಲ್ಲೂ ಒಂದು ಆಲ್ಟರ್ನೇಟ್ ಇದ್ದೇ ಇರುತ್ತೆ. ಅದನ್ನು ಮರ ಉಳಿಸ್ಕೊಂಡು ಆಲ್ಟರ್ನೇಟ್ ಮಾಡೋ ಆ ಥರ ಇದ್ದರೆ, ಅನಿವಾರ್ಯ ಇದ್ದರೆ ತೆಗಿಬೇಕಷ್ಟೆ. ಇಲ್ಲ ಅದನ್ನು ಬಿಟ್ಟು ಬೇರೆ ಕಡೆಯಿಂದ ಮರನೂ ಉಳಿಸ್ಕೊಂಡು ಅವ್ರಿಗೆ ಅನುಕೂಲನ ಮಾಡಿಕೊಡೋ ಥರ ನಮ್ಮಲ್ಲಿ ಏನು ಬ್ರೈನ್ಸ್ಗೇನು ಕಮ್ಮಿ ಇಲ್ಲ. ಒಳ್ಳೊಳ್ಳೆ ಇಂಜಿನಿಯರ್ಸ್ ಇದ್ದಾರೆ, ಆರ್ಕಿಟೆಕ್ಟ್ಸ್ ಇದ್ದಾರೆ, ಎಲ್ಲರೂ ಇದ್ದಾರೆ. ಒಂದು ರಸ್ತೆ ತಾನೇ ಬೇಕಾಗಿತ್ತು, ಅದನ್ನು ಆಲ್ಟರ್ನೇಟ್ ಮಾಡ್ಬೋದಾಗಿತ್ತೇನೋ ಗೊತ್ತಿಲ್ಲ ನನಗೆ. ಅದರ ಮಾಡಬೇಕು ಅನ್ನೋ ಉದ್ದೇಶ ಇದ್ದರೆ ಆಲ್ಟರ್ನೇಟ್ ಪ್ಲ್ಯಾನ್ನು ಆಗೇ ಆಗುತ್ತೆ. ಮುಂದೆ ಅದೇ ಥರ ಬೇರೆ ಬೇರೆ ಕಡೆ ಪ್ಲ್ಯಾನ್ಸ್ ಇದೆ. ಅದು ಅವರು ಹೇಗೆ ಜಸ್ಟಿಫೈ ಮಾಡ್ಕೋತಾರೆ ಅಂತ ಗೊತ್ತಿಲ್ಲ. ಒಂದು ಮರ ಬೆಳೆಸ್ಬೇಕಾದ್ರೆ 40-50 ವರ್ಷ ಆಗುತ್ತೆ. ಅದು 50 ವರ್ಷದ ಮರ ಅಂತ ಇವತ್ತು ನೋಡಿದೆ ನಾನು. ನೀವು ಅದು ಒಂದು ಆಶ್ವಾಸನೆ ಮಾತ್ರ ಖಂಡಿತ ಕೊಡಿ, ಅವರ ಆತಂಕ ಬೇಕಿಲ್ಲ. ಅದು ಮೊದಲಾಗ ಆತಂಕ ಸೃಷ್ಟಿ ಮಾಡುವಂಥ ಸಂದರ್ಭನೇ ಅವಶ್ಯಕತೆ ಇರಲಿಲ್ಲ. ನೀವು ಮುಂದಕ್ಕೂ ಏನಾರು ಇದ್ದರೆ ಡೈರೆಕ್ಟಾಗಿ ನೀವು ನಮ್ಮನ್ನೇ ಕೇಳ್ಬೋದು. ಅವ್ರು ಬರಲಿ, ಆಮೇಲೆ ನೋಡೋಣ. ನಾವು ಯಾತಕ್ಕೆ ಮೊದಲನೇದಾಗಿ ಯಾವ್ಯಾವ್ದು ಸೇರಿದೆ ಅನ್ನೋದೇ ಗೊತ್ತಿಲ್ಲ. ನಾವು ಲಿಸ್ಟ್ ಕಳಿಸಿದಾಗ ಅವ್ರು ನಮ್ಗೇನಾದ್ರು ಹೇಳಿದರೆ ಇಂಥ ಸೇರಿದೆ, ಈ ಥರ ಸೇರಿದೆ ಅಂತ ಹೇಳಿದಿದ್ರೆ ಏನೋ ಇದಾಗ್ತಿತ್ತು. ನಮಗೇನು ಗೊತ್ತಿಲ್ಲದೆ ನಾವು ಕಾಗದ ಕಳಿಸಿದ್ದೀವಿ. ಅದರಲ್ಲಿ ಏನು ಬರುತ್ತೆ ಇಲ್ಲ ಅನ್ನೋದು ಆ ಕಡೆಯಿಂದ ಬರಬೇಕು. ಅದು ಬಂದಮೇಲೆ ನಾವು ಏನಾದ್ರು ಇದು ಮಾತಾಡ್ಬೋದು. ನನಗೇನು ಗೊತ್ತಿಲ್ಲದೆ ನಿಮ್ಗೆ ಜವಾಬು ಹೇಳೋಕ್ಕೆ ಇಷ್ಟೇ ನಾನು ಹೇಳ್ಬೋದು. ಆತಂಕ ಇಲ್ಲ ಅಷ್ಟೆ. ಅದು ಅಲ್ಲಿ ಏನಾಗ್ತಿದೆ ಅಂತ ನಮ್ಗೆ ಗೊತ್ತಿಲ್ವಲ್ಲ. ನಮ್ಮ ಇದರೊಳಗಡೆ ಏನಿದೆ, ನಮ್ಮ ಮೈಂಡಲ್ಲಿ ಏನು ಕ್ಲಾರಿಟಿ ಇದೆ ನಾನು ಕೊಡ್ಬೋದು. ಜಿಲ್ಲಾಡಳಿತದಲ್ಲಿ ಏನಾಗುತ್ತೆ ಅನ್ನೋದನ್ನು ನಾನು ಕೊಡೋಕ್ಕಾಗಲ್ಲ. ನಮ್ಗೆ ಈಗ 20ನೇ ಇಸ್ವಿ ಕೂಡ ನಮ್ದು ಯಾವುದೋ ಒಂದು ಕೇಸ್ ಇತ್ತು, ಅದು ನಮ್ಮ ಪರವಾಗಿ ಆಗಿದೆ. ಅದಕ್ಕೆ ಖಾತೆ ಮಾಡಿಕೊಡ್ಬೇಕು ಅಂತ EDC ಆದೇಶನೂ ಇದೆ ನಮ್ಮ ಹತ್ರ. ಅದು ಇಲ್ಲ ಅಲ್ಲ, ಆದೇಶನೂ ಇದೆ 20ನೇ ಇಸ್ವಿದು. ಸೊ ಯಾವ್ದು ಸೇರಿದೆ ಇಲ್ಲ ಅಂತ ಗೊತ್ತಿಲ್ಲ ನನಗೆ. ಇದು
ಇದು ಒರಿಜಿನಲ್ ಆದೇಶನೇ 20ನೇ ಇಸ್ವಿನಲ್ಲಿ ಯಾವುದೋ ಒಂದು ಕೇಸ್ ಆಗಿ ಆ ಕೇಸ್ ಡಿಸಿಷನ್ ಕೂಡ ನಮ್ಮ ಪರವಾಗೇ ಬಂದಿದೆ. ಅದು ಯಾವುದೋ ಒಂದು ಇದಕ್ಕೆ ಸಂಬಂಧಪಟ್ಟಿದ್ದೆ, ಯಾವುದೋ ಸಾಗುವಳಿ ಇದೆಯಲ್ಲ, ಸಾಗುವಳಿ ಸಂಬಂಧಪಟ್ಟದ್ದೇ. ಅವ್ರಿಗೇನು ಆಧಾರ ಇಲ್ಲದೆ ಕ್ಲೇಮ್ ಮಾಡಿದ್ದಾರೆ ಅಂತ ಅದನ್ನು ವಜಾ ಮಾಡಿ ನಮ್ಮ ಖಾತಾ ಮಾಡಬೇಕು ಅಂತ ಕೂಡ ಆದೇಶ ಇದೆ. ಆ ಆದೇಶ ಇದ್ದರೂ ನಾನು ಇನ್ನೂ ಖಾತಾ ಮಾಡಿಕೊಡಿ ಅಂತ ಕೇಳಿಲ್ಲ. ಅಂದರೆ ನನಗೆ ಗೊತ್ತು ಆ ಜಾಗ ಎಲ್ಲ ಮಾಡಿಸ್ಕೊಂಡು ಓಡೋಗಲ್ಲ ಜಾಗ ಅಂತ. ಅಷ್ಟು ಎದ್ದಿದ್ದಾಗ ಅವ್ರಿಗೆ ತೊಂದರೆ ಮಾಡ್ತೀವಿ ಅನ್ನೋ ಇದಿಲ್ಲ. ಇನ್ನೇನಾರು ಇದೆಯಾ? ಬಿಡ್ತೀರೇನ? ಯಾರ್ಯಾರು ಬಂದಿದ್ದೀರಾ?